ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ಮೀನ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೀನ ರಾಶಿಯವರಿಗೆ ರಾಶಿನಲ್ಲೇ ಸಾಕಷ್ಟು ಗ್ರಹಗಳ ಸಂಚಾರ ಇದೆ. ಅಂದರೆ ಶನಿ ಆಗಿರ್ಬೋದು, ಬುಧ ಆಗಿರ್ಬೋದು, ಕುಜಗ್ರಹ ಆಗಿರ್ಬೋದು ಸಂಚಾರ ಇರೋದ್ರಿಂದ ಸೂರ್ಯನು ಕೂಡ 14ನೇ ತಾರೀಕುವರೆಗೂ ಇರ್ತಾನೆ. ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ಬಾಡಿ ಪೇನ್ ಬರುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ ನಿಮಗೇನೆ, ಅಥವಾ ಕೆಲಸ ಜಾಸ್ತಿ ಇದೆ ಅಂತನೋ ಏನೋ ಒಂದು ರೀತಿಯಲ್ಲಿ ಒತ್ತಡ ಜಾಸ್ತಿ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಬೇಕು ಅಂತಂದರೆ ಕೆಲವು ಗ್ರಹಗಳ ಮೂವ್ಮೆಂಟ್ ಆಗಬೇಕು. ಅದರಲ್ಲಿ ಸೂರ್ಯ ಬಂದು 14ನೇ ತಾರೀಕು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಸಂಚಾರನ ಬೆಳೆಸ್ತಾನೆ. ಅಂದರೆ ತನ್ನ ಉಚ್ಚ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಆವಾಗ ನಿಮಗೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಏನು ಅಂತಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು, ಅಥವಾ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ ನಿಮಗೂ ಕೂಡ ಉತ್ತಮವಾದ ಫಲ ನೋಡ್ಬೋದು. ಅಂದರೆ ನಿಮಗೆ ಪ್ರಮೋಷನ್ ಸಿಗೋದಾಗಿರ್ಬೋದು, ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟರು ಯಾವುದೇ ಕೆಲಸಗಳು, ಭೂಮಿ ಕೆಲಸಗಳಾಗಿರ್ಬೋದು, ಹಣಕಾಸು ಬರೋದು, ಕೆಲವರೆಲ್ಲ ಟೆಂಡರ್ಗೆ ತೊಗೊಂಡಿರ್ತಾರೆ, ಕೆಲಸಗಳನ್ನ ಮಾಡಿರ್ತಾರೆ, ಹಣ ರಿಲೀಸ್ ಆಗಿರಲ್ಲ, ಅದೆಲ್ಲನೂ ಕೂಡ ರಿಲೀಸ್ ಆಗೋ ಟೈಮ್ ಆಗಿರುತ್ತೆ. ಸೊ ಉತ್ತಮವಾದ ಫಲಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಗೌರ್ಮೆಂಟಿಂದ ಆಗಬೇಕಾಗಿರೋದು, ರಾಜಕಾರಣಿಗಳಿಂದ ಆಗಬೇಕಾಗಿರೋ ಕೆಲಸಗಳು ಖಂಡಿತವಾಗ್ಲೂ ಇವಾಗ ಆಗೋವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ ಲಗ್ನದಲ್ಲೇ ಕುಜ ಮತ್ತು ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಂದರೆ ಆರೋಗ್ಯ ದೃಷ್ಟಿನಲ್ಲಾಗಿರ್ಬೋದು, ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು, ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. 2ನೇ ಮನೆಗೆ ಸೂರ್ಯ ಬರ್ತಿದ್ದಾನೆ, ತುಂಬ ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ. ಹೆಂಗಂದ್ರಂಗೆ ಮಾತಾಡೋದು, ಸ್ಪೀಡಾಗಿ ಮಾತಾಡೋದು, ಕೋಪದಲ್ಲಿ ಯಾರಿಗೋ ಏನೋ ಬೈದ್ಬಿಡೋದು, ಇದರಿಂದನೂ ಕೂಡ ನೆಗೆಟಿವಿಟಿ ಅನುಭವಿಸ್ಬೇಕಾಗತ್ತೆ. ಸೊ ಕೇರ್ಫುಲ್ ಆಗಿರಿ, ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ನೀವು. ಇನ್ನು ಶುಕ್ರ ಗ್ರಹ ನಿಮಗೆ 2ನೇ ಮನೆಯಲ್ಲಿರೋವರೆಗೂ ನಿಮಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. 3ನೇ ಮನೆಗೆ ಹೋದ್ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಇದ್ದರೆ ಅದರಲ್ಲಿ ನೀವು ಸ್ವಲ್ಪ ಫೇಮಸ್ ಆಗುವಂಥದ್ದು, ಅದರಲ್ಲೂ ಆ್ಯಕ್ಟರ್ಸ್ ಆಗಿದ್ದರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರೋರಾಗಿರ್ಬೋದು, ಮತ್ತು ಬಟ್ಟೆ ವ್ಯಾಪಾರ ಮಾಡುವಂಥವ್ರು, ಇವರೆಲ್ಲರೂ ಕೂಡ ಜಾಸ್ತಿ ಫಲಗಳನ್ನ ನೋಡುವಂಥದ್ದು ಅಥವಾ ಬೇಗ ಜನಗಳಿಗೆ ರೀಚ್ ಆಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುವಿನ ಸಂಚಾರ 4ನೇ ಮನೇಲಿ ಗುರುವಿನ ಸಂಚಾರ ಇದೆ. ನಿಮ್ಮ 12ನೇ ಮನೆಗೂ ಕೂಡ ಗುರುವಿನ ಒಂದು ದೃಷ್ಟಿ ಬೀಳ್ತಿದೆ. ಮತ್ತು ನಿಮ್ಮ 8ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ನಿಮ್ಮ 10ನೇ ಮನೆಗೆ ಕೂಡ ಗುರುವಿನ ದೃಷ್ಟಿ ಇದೆ. ಜೊತೆಗೆ 10ನೇ ಮನೆಗೆ ಶನಿಯ ದೃಷ್ಟಿ ಕೂಡ ಇದೆ. ಸೊ ವ್ಯಾಪಾರದಲ್ಲಿ ಏನಾಗ್ತಾ ಇರುತ್ತೆ, ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ, ಅದಕ್ಕೆ ತಕ್ಕ ಪರಿಹಾರನೂ ಕೂಡ ಸಿಗ್ತಾ ಇರುತ್ತೆ. ಅಥವಾ ಕೆಲವೊಂದು ನಿಮಗೆ ಆಪರ್ಚುನಿಟೀಸ್ ಬಂದಿರುತ್ತೆ, ಕೆಲವೊಂದು ತಪ್ಪೋಗ್ತವೆ, ಕೆಲವೊಂದು ಕೆಲಸಗಳನ್ನ ಮಾಡಿ ಒಳ್ಳೆ ಫಲಗಳನ್ನ ಕೂಡ ನೀವು ನೋಡ್ತೀರಾ. ಜೊತೆಗೆ ಏನಾಗುತ್ತೆ, 8ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ನೆಗೆಟಿವಿಟಿ ಆದರೂ ಕೂಡ, ಅಂದರೆ ಆರೋಗ್ಯದಲ್ಲಿ ಕೆಲವು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ತಕ್ಷಣ ಪ್ರಿಕಾಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಗುರುವಿನ ಅನುಗ್ರಹನೂ ಕೂಡ ತುಂಬ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು 6ರಲ್ಲಿ ಕೇತುವಿನ ಸಂಚಾರ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಮಕ್ಕಳು ಅದರಲ್ಲಿ ವಿನ್ ಆಗ್ತಾರೆ. ಎಜುಕೇಷನಲ್ಲಿ ಆಲ್ರೆಡಿ ಮಕ್ಕಳು ತುಂಬ ಮುಂದಿರ್ತಾರೆ, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಮುಂದಿರ್ತೀರಾ. ಏನಾದರೂ ಆಳವಾದ ಅಧ್ಯಯನ ಮಾಡ್ತಿರೋದು, ಸೈಂಟಿಸ್ಟ್ಗಳಾಗಿರ್ಬೋದು, ಅಥವಾ ಸ್ಪಿರಿಚುವಲ್ ಆಗಿ ಏನಾದರೂ ಅಂದರೆ ಜ್ಯೋತಿಷಿಗಳಾಗಿರ್ಬೋದು, ಅಥವಾ ಏನಾದರೂ ಗ್ರಂಥಿಕೆ ಅಂಗಡಿ ಇಟ್ಕೊಂಡಿರುವಂಥದ್ದು, ಬುಕ್ಸ್ ವ್ಯಾಪಾರ ಮಾಡುವಂಥದ್ದು, ಇವರೆಲ್ಲರಿಗೂ ಕೂಡ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ಆರೋಗ್ಯದಲ್ಲಿ ಏರುಪೇರು ಏನು ಬರ್ಬೋದು ಅಂತ ನೋಡಿದ್ರೆ, ಡೆಂಟಲ್ ಪ್ರಾಬ್ಲಮ್ ಬರೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಮೂಳೆಗಳಿಗೆ ಸಮಸ್ಯೆಗಳು ಬರೋದನ್ನು ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಧವ್ಯ ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಕೆಲವೊಂದು ವೈಮನಸ್ಯಗಳು ಇದ್ದೇ ಇರುತ್ತೆ. ಯಾಕಂದರೆ ಶನಿ ನಿಮ್ಮ ಲಗ್ನದಲ್ಲೇ ಕೂತಿದ್ದಾನೆ, 7ನೇ ಮನೆ ಮೇಲೆ ಶನಿಯ ದೃಷ್ಟಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ವೈಮನಸ್ಯಗಳು ಬಂದರೂ ಕೂಡ 7ನೇ ಮನೆ ಅಧಿಪತಿ ಲಗ್ನದಲ್ಲೇ ಬಂದಿದ್ದಾನೆ, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ನೀವು ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ನಿಮಗೆ ಸೂರ್ಯ ಬೇರೆ 2ನೇ ಮನೆಗೆ ಬರ್ತಿದ್ದಾನೆ, ನೀವು ಮಾತು ಹೆಂಗೆ ಆಡ್ತಿರೋ ಅನ್ನೋದು ನಿಮ್ಗೆ ಗೊತ್ತಿರೋಲ್ಲ. ಸೊ ಹಾಗಾಗಿ ಸಮಸ್ಯೆಗಳು ಬರ್ತಾ ಇರುತ್ತೆ, ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಎಲ್ಲನೂ ಕೂಡ ಕ್ಷಣಕಾಲ ಇರುತ್ತೆ, ಅಷ್ಟೇ ಎಲ್ಲನೂ ಕೂಡ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೂಲಾಗಿರಿ, ಏನೇ ಸಮಸ್ಯೆ ಬಂದರೂ ನೀವು ಪಾರ್ ಮಾಡ್ಕೋಬಹುದು. ಯಾಕಂದರೆ ರಾಹು 12ರಲ್ಲಿದ್ದಾನೆ, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದಕ್ಕೆ ಕಡಿವಾಣ ಹಾಕೋಕ್ಕೂ ನಿಮ್ಗೊಂದು ಐಡಿಯಾ ಸಿಗ್ತಾ ಇರುತ್ತೆ.
ಪರಿಹಾರ ಏನು ಮಾಡ್ಕೋಬೇಕು, ಇಷ್ಟೊಂದೆಲ್ಲ ಇದೆಯಲ್ಲ, ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ನೀವು ಶನೇಶ್ವರನ ಆರಾಧನೆ ಜಾಸ್ತಿ ಮಾಡಬೇಕು. ನಿಮ್ಮ ಕೈ ಕೆಳಗಡೆ ಯಾರೇ ಕೆಲಸ ಮಾಡ್ತಿದ್ರು, ನಿಮ್ಗೆ ಅವ್ರನ್ನ ಕೆಟ್ಟದಾಗಿ ಮಾತಾಡಿಸ್ತೀರಾ, ಅವ್ರು ಕೆಲಸ ಮಾಡಿಲ್ಲ ಸಿಟ್ಟು ಬರ್ತಾಯಿದೆ ಅಂದರೂ ಕೂಡ ಅದನ್ನೇ ಪ್ರೀತಿ ವಿಶ್ವಾಸದಿಂದ ಹೇಳುವಂಥದ್ದು, ಜೊತೆಗೆ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಶನಿವಾರ ದಿವಸ ಯಾರನ್ನ ಒಂದು ವ್ಯಕ್ತಿಗಾರು ಏನಾದರೂ ಸ್ವಲ್ಪನಾದ್ರು ದಾನ ಧರ್ಮ ಮಾಡುವಂಥದ್ದು, ಜೊತೆಗೆ ನೀವು ಏನು ತಿರುನಲ್ಲರಲ್ಲಿರುವಂಥ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರುವಂಥದ್ದು, ಆಮೇಲೆ ದುರ್ಗಾದೇವಿ ಆರಾಧನೆ ಮಾಡೋದು, ಅಥವಾ ನೀವು ಭಾನುವಾರದ ದಿವಸ ಉದ್ದಿನ ಬೇಳೆನ ದಾನ ಮಾಡುವಂಥದ್ದು. ಉದ್ದಿನ ಬೇಳೆ ಅಂತಂದರೆ ಉದ್ದಿನ ಬೇಳೆ ಕೊಡೋಕ್ಕಾಗಿಲ್ಲ ಅಂದರೆ ಉದ್ದಿನ ವಡೆನ ಯಾರಾದರೂ ನಿರ್ಗತಿಕರಿಗೆ ಒಂದು ಉದ್ದಿನ ವಡೆ ತೆಗೆದುಕೊಡೋದು, ಇದನ್ನು ಮಾಡಿ ನೋಡಿ. ಇವಾಗ ನಾವು ಸಮ್ಟೈಮ್ಸ್ ಹೇಳ್ತಿರ್ತೀವಿ ನಿರ್ಗತಿಕರಿಗೆ ದಾನ ಮಾಡಿ ನಿಮ್ಮ ಕೆಟ್ಟದ್ದು ಅವ್ರಿಗೆ ಹೋಗುತ್ತೆ ಅಂತ ಅರ್ಥ ಅಲ್ಲ. ಯಾರೋ ಒಬ್ಬರಿಗೆ ಆಹಾರ ಕೊಟ್ಟಿದ್ದರಿಂದ ಅವರು ಹೊಟ್ಟೆ ಸಂತೃಪ್ತಿ ಆದಾಗ ಅಲ್ಲಿ ಭಗವಂತನ ಆಶೀರ್ವಾದ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೇಳ್ತೀವಿ. ಯಾಕಂದರೆ ಎಲ್ಲೋ ಏನೋ ವೇಸ್ಟ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಆಹಾರ ಕೊಟ್ಟು ಅವ್ರ ಮನಸ್ಸಿಗೆ ಸಂತೃಪ್ತಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದರಿಂದ ಒಳಿತು. ಅವ್ರೇನೋ ಒಂದು ಆಶೀರ್ವಾದ, ಒಂದು ಟೈಮ್ ಊಟ ಕೊಟ್ಟರು ಅಂತ ಒಂದು ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದ ಒಳಿತು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಇದಿಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ. ಮತ್ತು ಗುರುವಿನ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ರಾಶಾಧಿಪತಿ ಆಗಿರ್ತಾನೆ. ಹಾಗಾಗಿ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗೋದು, ನಿಮ್ಮ ಕೈಲಾಗಿದ್ದು ತುಳಸಿನೋ ಹೂವನೋ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಎಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು. ಇನ್ನು ಇದಾಗಿತ್ತು ಏಪ್ರಿಲ್ ತಿಂಗಳ 12 ರಾಶಿಗಳ ಫಲಾನುಫಲಗಳು. ಈಗ ಏನೇ ಕೆಲವೊಂದು ನೆಗೆಟಿವ್ ಪಾಸಿಟಿವ್ ಏನೇ ಹೇಳಿದರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರೋ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರುತ್ತೆ, ದಶಾಭುಕ್ತಿ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡಾಗೆ ಮಾತ್ರ ನಿಮಗೆ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ಕೆಲವರು ಅನೆಸೆಸರಿ ಮೆಸೇಜ್ಗಳನ್ನ ಮಾಡ್ತಾ ಇರ್ತೀರ, ಅಂದರೆ ಕಮೆಂಟ್ಸ್ನ ಹಾಕ್ತಿರ್ತೀರ, ನಮ್ಗೆ ಒಳ್ಳೆಯದೇ ಆಗಿಲ್ಲ, ನಮಗೆ ಬರೀ ಕೆಟ್ಟದಾಗ್ತಾ ಇದೆ ಅಂತ. ಇನ್ನು ಕೆಲವರು ಅಯ್ಯೋ ನಮಗೇನು ಕೆಟ್ಟದಾಗಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ ಅಂತಲೂ ಕೂಡ ಮೆಸೇಜ್ ಹಾಕ್ತೀರ. ಅದೆಲ್ಲನೂ ಕೂಡ ನಿಮ್ಮ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಳ್ತಿರೋ ಈ ಎಲ್ಲ ಟ್ರಾನ್ಸಿಟ್ ಕೂಡ ನಿಮಗೆ ಒಂದು 15% ನಿಮಗೆ ಅಕ್ಯುರೇಟ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕನ ತೋರಿಸ್ಕೋಬೇಕು ಅಂತಂದರೆ ನಮಗೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.